ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ಹಿರಿಯರ ಕೆಲವು ಉತ್ತಮ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಯಾರಿಗೂ ಕೂಡ 2ಕ್ಕಿಂತ ಹೆಚ್ಚಿನ ಸಲ ಕರೆಯನ್ನು ಮಾಡಬೇಡಿ. ಅರ್ಜೆಂಟ್ ಇದ್ದರೆ ಮೆಸೇಜನ್ನು ಕಳುಹಿಸಿ. 2. ಯಾರ ಮನೆಗಾದರೂ ಹೋದಾಗ ಅನುಮತಿ ಇಲ್ಲದೆ ಅವರ ವಸ್ತುಗಳನ್ನು ಮುಟ್ಟಬೇಡಿ. 3. ಯಾರಾದರೂ ನಿಮ್ಮನ್ನು ಊಟಕ್ಕೆ ಆಮಂತ್ರಿಸಿದಾಗ ಊಟ ಇಷ್ಟವಾಗದಿದ್ದರೂ ಕೂಡ ಅವರ ಊಟದ ತೆಗಳಿಕೆಯನ್ನು ಮಾಡದಿರಿ. 4. ಯಾರೊಂದಿಗಾದರೂ ಮಾತನಾಡುತ್ತಿರುವಾಗ ಪದೇ ಪದೇ ನಿಮ್ಮ ಮೊಬೈಲನ್ನು ನೋಡುವ ಕೆಲಸವನ್ನು ಮಾಡಬೇಡಿ. 5. ಹಿರಿಯರು ಬಂದಾಗ ಎದ್ದು ನಿಲ್ಲಿ. 6. ಮಾತನಾಡುವಾಗ ಯಾರದ್ದೇ ವೈಯಕ್ತಿಕ ವಿಷಯವನ್ನು ಎತ್ತಬೇಡಿ. 7. ಯಾರಿಂದಾದರೂ ಸಾಲ ಅಥವಾ ಯಾವುದೇ ವಸ್ತುವನ್ನು ಉದ್ರಿ ಪಡೆದಿದ್ದರೆ ಅದನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಿತಿಯಲ್ಲಿ ಹಿಂತಿರುಗಿಸಿ. 8. ಸಿಟ್ಟಿನಲ್ಲಿ ಕೆಟ್ಟ ಶಬ್ದ ಅಥವಾ ಬೈಗುಳಗಳನ್ನು ಬಳಸಬೇಡಿ. 9. ಇತರರನ್ನು ನಿಂದಿಸುವುದು ಅಥವಾ ಹಿಂದಿನಿಂದ ಮಾತನಾಡುವ ಕೆಲಸವನ್ನು ಮಾಡಬೇಡಿ. 10. ಯಾರಾದರೂ ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಮಾತನಾಡಬೇಡಿ. 11. ಯಾರದ್ದೇ ಮನೆ ಅಥವಾ ರೂಮಿಗೆ ಪ್ರವೇಶಿಸುವ ಮೊದಲು ಅವರ ಅನುಮತಿಯನ್ನು ಪಡೆದುಕೊಳ್ಳಿ ಅಥವಾ ಡೋರ್ ನಾಕ್ ಮಾಡುವುದನ್ನು ಮರೆಯಬೇಡಿ. 12. ಊಟದ ತಟ್ಟೆಯಲ್ಲಿ ಅನ್ನವನ್ನು ಎಂದಿಗೂ ಬಿಡಬೇಡಿ. 13. ಹಣ, ಅಂತಸ್ತು, ಬಟ್ಟೆ ಅಥವಾ ಸ್ಥಿತಿಗತಿಯನ್ನು ನೋಡಿ ಯಾರನ್ನೂ ಕೂಡ ಅವಮಾನ ಮಾಡಬೇಡಿ. 14. ರಸ್ತೆಯ ಮೇಲೆ ಕಸವನ್ನು ಎಸೆಯಬೇಡಿ. 15. ಯಾರ ವಸ್ತು ಅಥವಾ ಬ್ಯಾಗ್ ಅನ್ನು ಕೇಳದೆ ತೆರೆಯಬೇಡಿ. 16. ಯಾರಿಗಾದರೂ ಸಹಾಯ ಮಾಡಿದ ನಂತರ ಅದನ್ನು ಹೇಳಿಕೊಂಡು ತಿರುಗಬೇಡಿ. 17. ಮಾತನಾಡುವಾಗ ಕಣ್ಣಿನಲ್ಲಿ ಕಣ್ಣನಿಟ್ಟು ಮಂದಹಾಸದಿಂದ ಮಾತನಾಡಿ. 18. ನಮಸ್ತೆ, ಹಾಯ್, ಹೆಲೋ ಹೇಳುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. 19. ಸಾರ್ವಜನಿಕ ಸ್ಥಳಗಳಲ್ಲಿ ಫೋನಿನಲ್ಲಿ ಜೋರಾಗಿ ಮಾತನಾಡಬೇಡಿ. 20. ಯಾರದ್ದಾದರೂ ಫೋಟೋ ತೆಗೆಯುವ ಮೊದಲು ಪರ್ಮಿಷನ್ ಅನ್ನು ಪಡೆದುಕೊಳ್ಳಿ ಮತ್ತು ಅವರನ್ನು ಕೇಳದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡಿ. 21. ಬಾಡಿ ಡಿಟಾಕ್ಸಿಫಿಕೇಶನ್ ಎಷ್ಟು ಮುಖ್ಯವೋ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಪ್ರತಿದಿನ ಒಂದಷ್ಟು ಸಮಯ ಮೊಬೈಲನ್ನು ದೂರವಿಡಿ. 22. ಯಾರೂ ಕೇಳದಿದ್ದರೂ ಕೂಡ ಸಲಹೆಯನ್ನು ಕೊಡುವುದನ್ನು ನಿಲ್ಲಿಸಿ, ಇದು ಅಹಂಕಾರವೆನಿಸುತ್ತದೆ. 23. ಗುಂಪಿನಲ್ಲಿರುವಾಗ ಯಾರದ್ದೇ ಪರ್ಸನಲ್ ವಿಷಯಗಳನ್ನು ಎತ್ತಬೇಡಿ. 24. ಅನುಮತಿ ಪಡೆಯದೆ ಯಾರ ವಸ್ತುವನ್ನು ಬಳಸಬೇಡಿ. 25. ಯಾರದ್ದೇ ಅನುಪಸ್ಥಿತಿಯಲ್ಲಿ ಅವರ ತೆಗಳಿಕೆಯನ್ನು ಮಾಡದಿರಿ. 26. ನೀವೇ ಸರಿಯೆಂದು ತೋರಿಸಲು ವಾದವಿವಾದದಲ್ಲಿ ಬೀಳುವ ಕೆಲಸವನ್ನು ಮಾಡಬೇಡಿ. ಇದು ನಿಮ್ಮನ್ನು ಇನ್ನಷ್ಟು ಚಿಕ್ಕವನನ್ನಾಗಿಸುತ್ತದೆ. 27. ಯಾರಾದರೂ ಏನನ್ನಾದರೂ ಮಾಡುತ್ತಿರುವಾಗ ಅಥವಾ ಮಾತನಾಡುತ್ತಿರುವಾಗ ಅನವಶ್ಯಕವಾಗಿ ನಿಮ್ಮ ಮೂಗನ್ನು ತೂರಿಸಬೇಡಿ. 28. ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸುವ ಅಗತ್ಯವಿಲ್ಲ. ಕೆಲವು ಸಲ ಸುಮ್ಮನಿರುವುದರಲ್ಲಿಯೂ ಜಾಣತನವಿರುತ್ತದೆ. 29. ತಮಾಷೆ ಮಾಡುವಾಗ ಲೈನ್ ಕ್ರಾಸ್ ಮಾಡಬೇಡಿ. ಮಿತಿಯನ್ನು ಮೀರಬೇಡಿ. ಗೌರವ ಅಲ್ಲೇ ಬಿದ್ದು ಹೋಗುತ್ತದೆ. 30. ಪ್ರತಿ ಸಲ ದೂರುತ್ತಿರಬೇಡಿ. ನೆಗೆಟಿವ್ ಮನುಷ್ಯನಿಗೆ ಗೌರವ ಕಡಿಮೆಯೇ ಸಿಗುತ್ತದೆ. 31. ಕಂಪೇರ್ ಮಾಡುವುದನ್ನು ಬಿಟ್ಟು ಬಿಡಿ. ಹೋಲಿಕೆ ಮಾಡುವುದರಿಂದ ನಿಮಗೂ ನೆಮ್ಮದಿ ಸಿಗುವುದಿಲ್ಲ, ಜನರು ಕೂಡ ದೂರವಾಗುತ್ತಾರೆ. ಇನ್ನು ಕೊನೆಯದಾಗಿ, ಬೋರ್ ಆಗುತ್ತಿದೆ ಎಂದು ಸುಮ್ಮನೆ ಗಾಸಿಪ್ ಮಾಡುವುದು ಅಥವಾ ಇತರರ ಬಗ್ಗೆ ಹೇಳುವುದನ್ನು ಬಿಟ್ಟು ಬಿಡಿ. ಗೆಳೆಯರೇ, ಈ ಮೇಲಿನ ಮಾಹಿತಿಗಳು ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.